ಬೈ ಎಲೆಕ್ಷನ್ ನ ಕಾವು ರಾಜ್ಯದಲ್ಲಿ ಹೆಂಗಿದೆ ಅಂದ್ರೆ ರಂಗೇರ್ತಾ ಇದೆ, ಕಾವೇರ್ತಾ ಇದೆ. ದಕ್ಷಿಣದ ಗದ್ದುಗೆ ಏರೋಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ಅಭ್ಯರ್ಥಿಗಳ ನಡುವೆ ದೊಡ್ಡ ಮಟ್ಟದ ತೀವ್ರ ಪೈಪೋಟಿ ನಡೀತಾ ಇದೆ. ಸಮರ್ಥ ಶಾಮನೂರು ಕಾಂಗ್ರೆಸ್ ಕಡೆಯಿಂದ ವರ್ಸಸ್ ಶ್ರೀನಿವಾಸ್ ದಾಸಕರಿಯಪ್ಪ ಬಿಜೆಪಿ ಅಭ್ಯರ್ಥಿ, ಇಬ್ಬರ ನಡುವೆ ಫೈಟ್ ಜೋರಾಗಿದೆ. ಎರಡೂ ಪಕ್ಷಗಳ ಅಭ್ಯರ್ಥಿಗಳ ಬಗ್ಗೆ ಮತದಾರರು ಏನಂತಾರೆ? ಕಾಂಗ್ರೆಸ್ ಬಿಜೆಪಿ ಅಭ್ಯರ್ಥಿಗಳ ಪೈಕಿ ಯಾರಿಗೆ ದಕ್ಷಿಣದ ಗದ್ದುಗೆ ಒಲಿಯುತ್ತೆ? ದಾವಣಗೆರೆಯಲ್ಲಿ ಗ್ಯಾರಂಟಿ ನ್ಯೂಸ್ನ ಗ್ರೌಂಡ್ ರಿಪೋರ್ಟ್. ದಕ್ಷಿಣ ಕ್ಷೇತ್ರದ ಬಸಾಪುರದಲ್ಲಿ ಗ್ಯಾರಂಟಿ ನ್ಯೂಸ್ ಜನಾಭಿಪ್ರಾಯವನ್ನ ಸಂಗ್ರಹ ಮಾಡಿದೆ. ಚೆನ್ನಾಗಿದೆ, ಈ ಸಲ ಕಾಂಪಿಟೇಷನ್ ಇದೆ, ಫೈಟ್ ಬಹಳ ಇದೆ. ನೋಡ್ಬೇಕು ಈ ಸಲ ಇನ್ನು ಯಾರು ಗೆಲ್ತಾರೆ ಏನು ಅನ್ನೋದು ಗೊತ್ತಿಲ್ಲ, ಬಟ್ ಇಬ್ರು ಒಳ್ಳೆ ಪೈಪೋಟಿ ಮಾಡ್ತಿದ್ದಾರೆ. ಹಾಗಾಗಿ ಸೊ ಈಗ ಸಮರ್ಥ ಮತ್ತೆ ಶ್ರೀನಿವಾಸ್ ದಾಸಕರಿಯಪ್ಪ, ಹೌದು ಹೌದು, ಸೊ ಇಬ್ರು ಒಂದ್ ಸ್ವಲ್ಪ ಒಂಥರ ಹೊಸ ಫೇಸ್ ಅಲ್ಲ? ಇಬ್ರು ಹೊಸ ಫೇಸ್. ಇನ್ನು ಅವ್ರದ್ದು ವಯಸ್ಸು ಚಿಕ್ಕದೆ. ಕಾಂಗ್ರೆಸ್ ಲೀಡರ್ ಕೂಡ ಮತ್ ಬಿಜೆಪಿ ಲೀಡರ್ ಕೂಡ ಅವರು ಫಸ್ಟ್ ಟೈಮ್ ಇದಕ್ ನಿಂತಿರೋದು ಇಲ್ಲಿ. ನೋಡ್ಬೇಕು ಮೇಡಮ್ ಇನ್ನು ವ್ಯಕ್ತಿ ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಂಡಿದ್ದಾರೆ ಬಿಜೆಪಿಯಿಂದ. ಹಂಗಾಗಿ ನಾವು ಶ್ರೀನಿವಾಸ್ ದಾಸಕರಿಯಪ್ಪನ ನಿಲ್ತಾರ ಇಲ್ಲ ಅಂತ ಇನ್ನ ಅವ್ರದಿನ ಸಣ್ಣ ವಯಸ್ಸಿದಲ್ಲ, ಹಂಗಾಗಿ ಶ್ರೀನಿವಾಸ್ ದಾಸಕರಿಯಪ್ಪನ ಆಯ್ಕೆ ಮಾಡ್ತೀವಿ. ಈಗ ಸಮರ್ಥ ಅವ್ರನ್ನ ಆಯ್ಕೆ ಮಾಡಿದಾರಲ್ಲ, ಸೊ ನೀವು ಕೂಡ ಯೂತ್ಸ್ ಯಂಗ್, ಸೊ ಒಬ್ಬ ಯೂತ್ ಯಂಗ್ ನಾಯಕನನ್ನ ಎರಡೂ ಪಕ್ಷಗಳು ಆಯ್ಕೆ ಮಾಡಿದ್ದಾರೆ. ಸೊ ಇದೊಂದು ಹೊಸ ಟ್ರೆಂಡ್ ದಾವಣಗೆರೆಗೆ. ಟ್ರೆಂಡ್ ಅಂತ ಇದೆ, ಇಲ್ಲ ಅಂತ ಹೇಳ್ತಿಲ್ಲ. ಸಮರ್ಥ ಒಳ್ಳೆ ಕ್ಯಾಂಡಿಡೇಟ್, ಇಲ್ಲ ಅಂತ ಹೇಳ್ತಿಲ್ಲ. ಅಂದ್ರೆ ಐಯಿಂದ ವರ್ಗಕ್ಕೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಆ ಪಕ್ಷದಿಂದ ಕೊಡ್ಲಿಲ್ಲ. ಅವರು ಕೊನೆವರೆಗೂ ಕೇಳಿದ್ರು, ಆಗುತ್ತೆ ಅನ್ಕೊಂಡಿದ್ರಲ್ಲ ಐಯಿಂದ ವರ್ಗದವರು, ಆದ್ರೆ ಆಗ್ಲಿಲ್ಲ. ಒಂದ್ ಸ್ವಲ್ಪ ಕಾರ್ಯಕರ್ತರು ಗ್ರೌಂಡ್ ಒಳಗಿಂದ ವರ್ಕ್ ಮಾಡಿರ್ತಾರಲ್ಲ, ಅವ್ರಿಗೆ ಕೊಟ್ಟಿದ್ರು ಚೆನ್ನಾಗಿರ್ತಿತ್ತು. ಇದು ಒಂಥರ ಕುಟುಂಬಕ್ಕೆ ಮೇನ್ ಕೊಟ್ಟಂಗಾಯ್ತು ಕಾಂಗ್ರೆಸ್ ಪಕ್ಷದಿಂದ. ಆತರ ನೋಡ್ತಾ ಹೋದ್ರೆ ಕುಟುಂಬಕ್ಕೆ ಮೇನ್ ಆಗಿ ಮಾಡ್ಬಿಟ್ರು ಅವರು. ಐಯಿಂದ ವರ್ಗದವರು ಬಹಳ ಪಾರ್ಟಿಗೋಸ್ಕರ ದುಡಿದು ಹಗಲು ಇರಳು ಶಾಮನೂರು ಅಪ್ಪಾಜಿಯವರಿಗೆ ಕೊನೆವರೆಗೂ ದುಡಿದು ಕೆಲಸ ಮಾಡಿದ್ದಾರೆ. ಅವ್ರಿಗೆ ಯಾರಿಗೂ ಚಾನ್ಸ್ ಕೊಡಲಿಲ್ಲ. ಅಲ್ಲೊಂದ್ ಸ್ವಲ್ಪ ವೋಟ್ ಡಿವೈಡ್ ಆಗ್ಬೋದು ಅಂತ ಅನ್ಸಿದೆ. ಮಾಡ್ಬೋದು, ಯಾಕಂದ್ರೆ ನೋಡ್ತಿದೀವಲ್ಲ ಎಲ್ಲ ಕಡೆಯಿಂದ ಏನೋ ಚೇಂಜ್ ಮಾಡ್ಬೋದು. ಏನೋ ಕುಟುಂಬ ಅವರಿಗೆ ಕೊಟ್ರು, ನಮ್ಮ ನಾಯಕರಿಗೆ ನಮ್ಮ ವರ್ಗಕ್ಕೆ ಮೋಸ ಮಾಡ್ಬಿಟ್ರು, ಆ ತರ ಎಲ್ಲ ಮಾತಾಡ್ತಿದ್ದಾರೆ. ಅಭ್ಯರ್ಥಿ ಮಾತಾಡ್ತಾನೆ ಇದ್ದಾರೆ. ನೋಡೋಣ ಏನಾಗುತ್ತೆ. ಈ ಕಡೆ ಬಿಜೆಪಿಯಿಂದನೂ, ಯಾಕಂದ್ರೆ ಎಲ್ಲ ಬಹಳ ಜನ ಕ್ಯಾಂಡಿಡೇಟ್ ಇದ್ರು, ಅವರು ಗ್ರೌಂಡ್ ಇಂದ ವರ್ಕ್ ಮಾಡಿದವರು ಬಹಳ ಜನ ಇದ್ರು. ಆದ್ರೂ ಒಂದು ಅಭ್ಯರ್ಥಿನ ಐಯಿಂದ ವರ್ಗದ ಅಭ್ಯರ್ಥಿನೇ ಆಯ್ಕೆ ಮಾಡಿದ್ದಾರೆ. STV ಕ್ಯಾಂಡಿಡೇಟ್ ಶ್ರೀನಿವಾಸ್ ದಾಸಕರಿಯಪ್ಪನ ಆಯ್ಕೆ ಮಾಡಿದ್ದಾರೆ. ಜಾತಿ ಇಲ್ಲಿ ವರ್ಕೌಟ್ ಆಗುತ್ತೆ ಅಂತ ಅನ್ಸುತ್ತೆ ತಮಗೆ? ಮೇಡಮ್, ಜಾತಿ ಮುಖ್ಯ ಅಲ್ಲ ಮೇಡಮ್, ಧರ್ಮ ಮುಖ್ಯ. ಧರ್ಮ ಉಳಿಬೇಕಂದ್ರೆ ನಮ್ಮ ಹಿಂದೂ ಧರ್ಮ ಉಳಿಬೇಕಂದ್ರೆ ಬಿಜೆಪಿ ಬರ್ಬೇಕು ಮೇಡಮ್. ಅದಕ್ಕೋಸ್ಕರ ಈಗ ಧರ್ಮ ಉಳಿದಿದ್ಯಾ ಉಳಿದಿಲ್ವಾ ನಿಮ್ ಪ್ರಕಾರ? ಮೇಡಮ್ ಈ ಸೈಡ್ ಎಲ್ಲ ಉಳಿದಿಲ್ಲ ಮೇಡಮ್. ಅಲ್ಲ, ಈಗ ನೋಡಿ, ಈಗ ಧರ್ಮಕ್ಕೆ ಈಗ ಇದು ಬಂದಿದೆ, ಧಕ್ಕೆ ಬಂದಿದೆ ಅಂತ ನರೇಂದ್ರ ಮೋದಿ ಅವ್ರನ್ನ ಆಯ್ಕೆ ಮಾಡಿದ್ರು. ನರೇಂದ್ರ ಮೋದಿ ಅವರು ಕಳೆದ 12 ವರ್ಷಗಳಿಂದ ಅಧಿಕಾರದಲ್ಲಿದ್ದಾರೆ. ಇನ್ನೂ ಧರ್ಮ ಅಪಾಯದಲ್ಲಿದೆ ಅಂತ ಹೇಳಿದ್ರೆ ಜನ ನಗಲ್ವಾ? ಅಪಾಯ ಇಲ್ಲ ಮೇಡಮ್. ಈ ಕಡೆ ಹೇಳ್ತಿರೋದು, ಈ ಕಡೆ ಏನಾಗಿದೆ ಅಂದ್ರೆ ಆಲ್ಮೋಸ್ಟ್ ಆಲ್ ಈ ಕಡೆ ಸ್ಲಮ್ ಇದು, ದಕ್ಷಿಣ ವಿಭಾಗ ಸ್ಲಮ್. ಈ ಕಡೆಗೆ ಬಹಳ ಇದು ಜಗಳ ಆಗುತ್ತೆ. ಇಲ್ಲಿ ಮಟ್ಟಿಕಲ್ ಕಡೆ ಆ ಕಡೆ ಎಲ್ಲ ಒಂದೊಂದ್ ಟೈಮ್ ನಮ್ಮ ಗಣಪತಿ ಮೆರವಣಿಗೆ ಅವಕ್ಕೆಲ್ಲ ಕಲ್ ತೂರಾಟ ಇವು ಆಗಿದೆ. ಸಪೋರ್ಟ್ ರೆಸ್ಪಾನ್ಸ್ ಇಲ್ಲ. ಸಪೋರ್ಟ್ ಬಟ್ ಸರ್ಕಾರ ಇರೋದು ಕಾಂಗ್ರೆಸ್ ತಾನೆ. ಕಾಂಗ್ರೆಸ್ ಸರ್ಕಾರ ಇರೋದಕ್ಕೆ ಅವರೆಲ್ಲ ಇದು ಮಾಡ್ತಿದ್ದಾರೆ. ಇಲ್ಲ ಮೇಡಮ್, ಆಗಿಲ್ಲ. ಬಿಜೆಪಿ ಇದ್ದಾಗೂ ಹಂಗೆ ಇತ್ತು, ಬಿಜೆಪಿ ಇದ್ದಾಗೂ ಹಂಗೆ ಇತ್ತು. ಬಿಜೆಪಿ ಇದ್ದಾಗ ಈ ನಮ್ಮನೆ ರಾಡಿ ಇದ್ದಿಲ್ಲ ಮೇಡಮ್. ಈ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಅವರಿಗೆ ಬಹಳ ಸಪೋರ್ಟ್ ಅವ್ರಿಗೆ ಕೊಡ್ತಾ ಇದ್ದಾರೆ. ನೀವೇನ್ ಮುಸ್ಲಿಂ ವಿರೋಧಿಗಳ? ಅಲ್ಲ ಮೇಡಮ್, ವಿರೋಧಿಗಳು ಅಂತಲ್ಲ ಮೇಡಮ್, ಸರ್ಕಾರ ಸಪೋರ್ಟ್ ಇಲ್ಲಲ್ಲ. ಒಂದ್ ಕ್ವಶನ್ ಅಂದ್ರೆ ಏನಂದ್ರೆ, ರೀಸೆಂಟ್ ಆಗಿ ಒಂದು ಲೇಡೀಸ್ ಪೊಲೀಸಿಗೆ ಹಲ್ಲೆ ಮಾಡಿದ್ರು, ಎಲ್ಲಿ ಸಿಜಿ ಹಾಸ್ಪಿಟಲ್ ಅಲ್ಲಿ. ಅವರಿಗೆ ಏನ್ ಕ್ರಮ ಕೈಗೊಂಡ್ರು? 1 ತಿಂಗಳೊಳಗೆ ಆರಾಮ ಹೊರ ಬಂದ್ರು ಅವರು. ಕಠಿಣವಾದ ಶಿಕ್ಷೆ ಆಗ್ಲಿಲ್ಲ, ಒಂದೇನಾಗ್ಲಿಲ್ಲ. ಆತರ ಪುಷ್ಟಿ ಕೊಡಬಾರ್ದು. ಬೆಳಿತಿದಾರ ಅಂದ್ರೆ ಅವ್ರಿಗೆ ಪುಷ್ಟಿ ಕೊಡ್ಬೋದು ರಾಜಕೀಯದಿಂದ. ಹಾಗಾಗಿ ಹೇಳ್ತಿರೋದು, ಎಲ್ಲೇ ಆಗ್ಲಿ ಯಾರೇ ಆಗ್ಲಿ, ಏನ್ ತಪ್ಪಿದೆ ಅಂದ್ರೆ ಅವರಿಗೆ ಕಠಿಣವಾದ ಶಿಕ್ಷೆ ಕೊಡ್ಬೇಕು. ಇವಾಗ ಕಾನೂನು ಪ್ರಕಾರವಾಗಿರೋ ತಾನೇ ಅದು. ಅವರು ಒಬ್ರು, ಯಾಕಂದ್ರೆ ಅಧಿಕಾರ ಗೌರ್ಮೆಂಟ್ ಸರ್ವಿಸ್ ಮಾಡ್ತಿದಾರ ಅಂದ್ರೆ ಅದು ಯಾವ ತರ ಶಿಕ್ಷೆ ಆಗ್ಬೇಕಂತ ಮೆಂಟಲಿ ಫಿಕ್ಸ್ ಇರ್ಬೇಕು. ಇವಾಗ ಈಗ ಫೈಟ್ ಇದೆ ಅನ್ನಿ, ಇಲ್ಲಿ ಸಖತ್ ಫೈಟ್ ಇದೆ, ಸಖತ್ ಫೈಟ್ ಇದೆ. ಬಟ್ ತುಂಬಾ ಒನ್ ಸೈಡೆಡ್ ಅಂತಾರೆ ಕೆಲವರು. ಒನ್ ಸೈಡೆಡ್ ಆಗುತ್ತೆ ಸಮರ್ಥ ಯಾವ ಕಡೆ ಒನ್ ಸೈಡೆಡ್ ಮೇಡಮ್? ಸಮರ್ಥಗೆ ಒನ್ ಸೈಡೆಡ್ ಅಂತ ಅವ್ರು ಅನ್ಕೊಂಡ್ರೆ ಒನ್ ಸೈಡ್ ಮೇಡಮ್.
ಅವ್ರು ಅನ್ಕೊಂಡ್ರೆ ಒಂದ್ ಸೈಡ್ ಅಷ್ಟೇ. ಅದರ್ವೈಸ್ ಅದರ್ವೈಸ್ ಅಂದ್ರೆ ವೋಟ್ ಮಾಡೋದು, ವೋಟ್ ಆಗಿ ರಿಸಲ್ಟ್ ಬರೋವರೆಗೂ ಯಾವ್ದು ಒಂದ್ ಸೈಡ್ ಅಂತ ಹೇಳಕ್ಕೆ ಆಗಲ್ಲ. ಫೈಟ್ ಇದೆ ಸಿಕ್ಕಾಪಟ್ಟೆ. ಆಲ್ ರೈಟ್ ಮೇಡಮ್ ನಮಸ್ತೆ. ವೈಚಾರಿಕವಾಗಿ ಮಾತಾಡೋದಾದ್ರೆ ದಾವಣಗೆರೆ ಮ್ಯಾಂಚೆಸ್ಟರ್ ಆಫ್ ಕರ್ನಾಟಕ ಅಂತ ಹೇಳಿ, ಸೆಂಟ್ರಲ್ ಆರ್ಟ್ ಆಫ್ ಕರ್ನಾಟಕನೂ ಹೌದು. ದಾವಣಗೆರೆ GDP ನೋಡಿದ್ರೆ, ನಾವು GDP ಅಂತ ನೋಡಿದ್ರೆ 41,000 ಕೋಟಿ ಇದೆ. ಕರ್ನಾಟಕದ್ದು 25 ಲಕ್ಷ ಕೋಟಿ ಇದೆ. ಅಂದ್ರೆ ಈ 41,000ನ ಮೇಲೆತ್ತಂತ ಕೆಲಸ ಮಾಡಲಿಲ್ಲ. ಅಂದ್ರೆ 19ನೇ ಸ್ಥಾನದೊಳಗಡೆ ಇದೆ ದಾವಣಗೆರೆ ಸಿಟಿ. ಮತ್ತೆ ನಮ್ದು ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ದಾವಣಗೆರೆದು ಅರೌಂಡ್ 2,08,000 ಏನೋ ಇದೆ. ರಾಜ್ಯದ ನೋಡಿದ್ರೆ 3,80,000 ಇದೆ. ಅಂದ್ರೆ ಎಲ್ಲಿದೀವಿ ನಾವು ರಾಜ್ಯ ಕಂಪೇರ್ ಮಾಡಿದ್ರಿ ಅಂತ ಹೇಳಿ. ಅಂದ್ರೆ ಇಷ್ಟು ನ್ಯಾಷನಲ್ ಹೈವೇ ಹೋಗುತ್ತೆ ಇಲ್ಲಿ, ಎಲ್ಲಾ ಫೆಸಿಲಿಟೀಸ್ ಇರುವಂತಹ ಒಂದು ಜಿಲ್ಲೆ ಇದು. ಉತ್ತೇಜನ ಮಾಡಬಹುದಿತ್ತು ಇನ್ನೂ ಹೆಚ್ಚಾಗಿ, ಆದ್ರೆ ಆಗ್ಲಿಲ್ಲ. ಇಲ್ಲಿ ಎಲ್ಲ ಒಂದ್ ಕಡೆಗೆ ಒಂದು ಕುಟುಂಬಕ್ಕೆ ಅಧಿಕಾರ ಸೀಮಿತ ಆಗ್ತಾ ಹೋಗ್ತಿದೆ. ಇದನ್ನ ಜನಗಳು, ಇಲ್ಲಿರುವಂತ ಜನಗಳು ವಿರೋಧಿಸ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಒಂದು ರಾಜಕೀಯವಾಗಿ ಮಾತಾಡೋದು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಒಂದೇ ಕುಟುಂಬಕ್ಕೆ ಇಷ್ಟೊಂದೆಲ್ಲ ಅವಕಾಶವನ್ನು ಕೊಡ್ತಾ ಹೋದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಮಾರಕನೂ ಕೂಡ ಹೌದು. ಹಾಗಾಗಿ ಈ ಸರಿ ಒಂದು ಬದಲಾವಣೆ ನಿರೀಕ್ಷೆ ಮಾಡಿದ್ದಾರೆ ಜನ. ಆ ಬದಲಾವಣೆಯನ್ನ ವೋಟ್ ಮಾಡೋದ್ರ ಮೂಲಕ ಮಾಡ್ತಾರೆ.